ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಕಾತ್ಯಾಯನಿಯ ಆಗಮನ ಇಡೀ ಮನೇನ ಅಲ್ಲೋಲ ಕಲ್ಲೋಲಗೊಳಿಸ್ತಾ ಇದೆ. ರಣರಂಗವಾಗ್ತಾ ಇದೆ. ರಕ್ತದೋಕುಳಿ ಆಗ್ಬಿಡತ್ತೆ ಕಾತ್ಯಾಯನಿ ಆಗಮನವಾಗ್ತಿದ್ದಂತೆ ಅಂತ ಅನ್ಕೋತಿದ್ದಾಗ ಇಲ್ಲಿ ರಣರಂಗನೇ ಆಗ್ಬಿಟ್ಟಿದೆ ಮನೆ. ಹಾಗಾದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ತೀರ್ಥ ಯಾವಾಗ ಪುಣ್ಯಕ್ಷೇತ್ರದಲ್ಲಿ ನಡೆದಂಥ ವಿಷಯನ ಇಲ್ಲಿ ಸಾಧನ ಹಾಗೆ ಜೈಗೆ ತಿಳಿಸಿದ್ರು ಆಗಲೇ ಅವ್ರಿಗೆ ಶಾಕ್ ಆಗುತ್ತೆ. ಬಿಕಾಸ್ ಸುಮ್ಮನೆ ಅಪ್ಪಂಗೆ ಭಾಷೆ ಕೊಟ್ಟು ಕಾತ್ಯಾಯನಿ ಚಿಕ್ಕಮ್ಮನ ಅತ್ತೆನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಿಂದಾಗೆ ಅಪ್ಪ ಬಂದರು ಅಂತ ಈ ವಿಷಯ ಕೇಳ್ತಿದ್ದಾಗೆ ನಿನ್ನ ಹೆಂಡತಿಗೇನು ಬುದ್ಧಿ ಇಲ್ವಾ, ಅಪ್ಪಂಗೇನು ಬುದ್ಧಿ ಇಲ್ವಾ, ಏನು ಅನ್ಕೊಂಡಿದ್ದಾರೆ, ಇದರಿಂದ ನನ್ನ ಸಾವಾಗುತ್ತೆ, ರಕ್ತದೋಗುಳಿ ಆಗತ್ತೆ ಅಂತ ಹೇಳ್ತಿದ್ದಾರೆ. ಈ ಕಡೆ ತೀರ್ಥ ಅಂತೂ ಇದಕ್ಕೆಲ್ಲ ಕಾರಣ ನೀನೇ ತಾನೆ ಅಂತ ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ಸಾಧನ ಮತ್ತು ಜೈ ಇಬ್ಬರು ಕೂಡ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಕಡೆ ಮಗುನ ಕರ್ಕೊಂಡು ಹೋಗ್ತಿದ್ರೆ ಮಗು ಬರಲ್ಲ ಅಂತ ಹಠ ಮಾಡ್ತಿದೆ. ನನ್ನ ಬೈದು ಕರ್ಕೊಂಡು ಹೋಗೋಕೆ ಮಾಡಬೇಡದಿ ಅಂತ ಹೇಳಿ ಮಗುನ ಕರ್ಕೊಂಡು ಹೋಗೋಕೆ ಸಿದ್ಧವಾಗಿದ್ದಾರೆ. ಈ ಕಡೆ ಆಲ್ರೆಡಿ ಇಲ್ಲಿ ಕೇಶವ್ ಪ್ರಸಾದ್ ಹಾಗೆ ಪದ್ಮ ಅವರು ಇಬ್ಬರು ಕೂಡ ನಮ್ಮ ಮನೆ ಇನ್ನು ಮುಂದೆ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ನಾನು ಯಾರ ಮಾತನ್ನು ನಾನು ನಂಬಿಲ್ಲ. ನಾನು ನನ್ನ ಮಕ್ಕಳು ಮಾತು ಕೊಟ್ಟಿದ್ರೆ ನಂಬ್ತಿದ್ನೋ ಇಲ್ವೋ, ಆದರೆ ನನ್ನ ಸೊಸೆ ಮಾತು ಕೊಟ್ಟಿದ್ದಾಳೆ, ಅವಳ ಮೇಲೆ ನಂಬಿಕೆ ಇದೆ, ಮನೇನ ಎಲ್ಲ ಕೂಡ ಒಂದು ಮಾಡ್ತಾಳೆ, ನನಗೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ತಿರ್ತಾರೆ. ಆಗ ಈ ಒಂದು ಧ್ವನಿ ಕೇಳಿಸ್ತಿದ್ದಾಗ ಇಬ್ರಿಗೂ ಕೂಡ ಶಾಕ್ ಆಗಿ ಬರ್ತಾರೆ. ಏನು ಮಾಡ್ತಿದ್ರ, ಎಲ್ಲಿಗೆ ಹೋಗ್ತಿದ್ರಾ ನೀವು ಅಂತ ಹೇಳ್ತಿದ್ದಾರೆ. ಈ ಕಡೆ ಮೊಮ್ಮಗು ಬಂದು ನಾನು ಹೋಗೋದಿಲ್ಲ ತಾತ ಅಂತ ಹೇಳಿ ತಾತನ ಹಪ್ಕೊಳ್ಳುತ್ತೆ. ನಂತರ ಎಲ್ಲೂ ಹೋಗೋದಿಲ್ಲ ಪುಟ್ಟ, ನೀನು ಏನಿದು ಟೂರ್ಗೆ ಏನಾದರೂ ಹೋಗ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ಈ ಕಡೆ ಬಾ ಹೋಗೋಣ, ನಿನ್ನ ಬೈದು ಕರ್ಕೊಂಡು ಹೋಗೋಕೆ ಮಾಡಬೇಡ ಪುಟ್ಟ, ಬಂದ್ಬಿಡು ನಮ್ಮ ಜೊತೆ ಅಂತ ಹೇಳ್ತಿದ್ದಾಳೆ ಸಾಧನ. ಎಲ್ಲಿಗೆ, ಏನು ಮಾತಾಡ್ತಿದ್ರೆ, ಏನಾಗ್ತಿದೆ ಅಂತ ಸ್ವಲ್ಪ ಹೇಳ್ತೀರಾ ಅಂತ ಹೇಳ್ತಿದ್ದಾಗ ಈ ಕಡೆ ಸಾಧನ ನಾವು ಮನೆ ಬಿಟ್ಟು ಹೋಗ್ತಿದ್ದೇವೆ ಮಾವ ಅಂತ ಹೇಳ್ತಾಳೆ. ತಕ್ಷಣ ಕೈಯಲ್ಲಿರೋ ಗ್ಲಾಸ್ನೇ ಬೀಳಿಸ್ಬಿಡ್ತಾರೆ ಕೇಶವ್ ಪ್ರಸಾದ್ ಅವರು. ಏನು ಮಾತಾಡ್ತಿದ್ರಾ ನೀವು, ಮನೆ ಬಿಟ್ಟು ಹೋಗ್ತಿದ್ರಾ ಅಂತ. ಹೌದು ಮಾವ, ಮನೆ ಬಿಟ್ಟು ಹೋಗ್ತಿದ್ದೀವಿ ಅಂದಾಗ ಈ ಕಡೆ ಕಾರಣ ಏನು ಎಂದು ಅಂತ ಹೇಳ್ಬಿಟ್ಟು ಹೋಗಿ ನಮಗೂ ಕೂಡ ಸ್ವಲ್ಪ ಗೊತ್ತಾಗಲಿ, ಏನು ಮಾತಾಡ್ತಿದ್ಯಮ್ಮ ನೀನು ಅಂತ ಕೇಳ್ತಿದ್ರೆ. ಯಾಕೆ ಕಾರಣ ಎಲ್ಲ ಗೊತ್ತಾಗಬೇಕಾ, ನೀವು ನಿಮ್ಮ ಸೊಸೆ ಮಾಡಿರೋದು ಸಾಕಲ್ವಾ, ಕಾತ್ಯಾಯನಿ ಅತ್ತೆ ಮನೆಗೆ ಬರ್ತಿದ್ದಾಗೆ ಏನಾಗುತ್ತೆ ಅಂತ ಗೊತ್ತಾ ಅಂತ ಕೇಳ್ತಿದ್ದಾನೆ ಜೈ. ಈ ಕಡೆ ನನ್ನ ಗಂಡನ ಪ್ರಾಣ ನನಗೆ ಮುಖ್ಯ, ನಾನು ಪ್ರತಿಯೊಂದು ಹೆಣ್ಣಿಗೂ ಬಳೆ ಅರಿಶಿನ ಕುಂಕುಮ ತುಂಬಾ ಮುಖ್ಯ, ಅದನ್ನು ಕಳ್ಕೊಳ್ಳೋಕೆ ನಾನು ಸಿದ್ಧವಲ್ಲ, ಅದಕ್ಕೋಸ್ಕರ ನನ್ನ ಗಂಡನ ಪ್ರಾಣ ಉಳಿಸ್ಕೊಳ್ಳೋಕೆ ನಾನು ಇಲ್ಲಿಂದ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ ಸಾಧನ. ಅದರಿಂದಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಕೇಶವ್ ಪ್ರಸಾದ್ ಅವರು ತಲೆ ಕೆಡಿಸ್ಕೊಂಡು ನೊಂದ್ಕೋತಾ ಇದ್ರೆ ಆ ಕಡೆ ತೀರ್ಥ ಸುಮ್ಮನ ಹತ್ರ ಹೋಗಿ ನೀವು ಆ ರೀತಿ ಮಾತು ಕೊಟ್ಟಿದ್ದು ತಪ್ಪಾಯಿತು ಅಂತ ಅನ್ನಿಸ್ತದೆ. ಅವ್ರ ಕೋಪ ಇನ್ನೂ ಕೂಡ ನೀಗಿಲ್ಲ, ಅದಕ್ಕೋಸ್ಕರ ನೀವು ಅತ್ತೆನೂ ಅಪ್ಪನೂ ಒಂದು ಮಾಡ್ತೀರಿ ಅಂತ ತಪ್ಪು ಅಂದಾಗ ಕೋಪ ನೀಗಿಲ್ಲ ಅಂದರೆ ನೀವು ಕೋಪ ಇದ್ದಾಗ ಹೋಗಿದ್ರ ಪ್ರತಿಯೊಬ್ಬರು ಕೋಪ ಕೂಡ ತಣ್ಣಗಾಗುತ್ತೆ. ಆನಂತರ ನೀವು ನಿಮ್ಮ ಪ್ರಯತ್ನ ಮಾಡಬೇಕಿತ್ತು. ಮಾವನು ಮತ್ತು ಅವರ ತಂಗಿನೂ ಒಂದು ಮಾಡೋ ಪ್ರಯತ್ನ ಅಂತ ಹೇಳ್ತಿದ್ರೆ. ಹಾಗಿದ್ರೆ ನೀವು ಹೇಳ್ತಿರೋದು ನಾವು ಪ್ರಯತ್ನ ಮಾಡಿಲ್ಲ ಅಂತ ಅಂದಾಗ ನಾನು ನಿಮ್ಮ ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ತಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಕೆಟ್ಟ ಘಟನೆ ನಡೆದಾಗ ಅವ್ರಿಗೆ ತುಂಬ ಆಘಾತ ಆಗುತ್ತೆ, ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ದ್ವೇಷ ಬರುತ್ತೆ. ಆದರೆ ಕಾಲ ಕಳೆದಂತೆ ಅದು ಎಲ್ಲವೂ ಕೂಡ ಕಡಿಮೆ ಆಗಿರುತ್ತೆ. ನನಗೂ ಕೂಡ ಈಗ ಅವ್ರ ಮುಖದಲ್ಲಿ ನೋಡಿದಾಗ ಮಾವನ ಮೇಲೆ ಅಷ್ಟು ದ್ವೇಷ ಇಲ್ಲ ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ರೆ. ನೀವು ದಯವಿಟ್ಟು ಇದನ್ನು ಬಿಟ್ಟುಬಿಡಿ ಅಂತ ಹೇಳ್ತಿದ್ದಾನೆ ತೀರ್ಥ. ಇದರಿಂದಾಗಿ ಮನೆ ಒಡೆದೋಗುತ್ತೆ ಅಂತ ಹೇಳ್ತಿದ್ದಾರೆ. ಆ ರೀತಿ ಏನೂ ಆಗಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ, ಎಲ್ಲವನ್ನ ಕೂಡ ನಾನು ಸರಿ ಮಾಡ್ತೀನಿ ಅಂತ ಸುಮ್ಮನೆ ಹೇಳ್ತಿದ್ರೆ. ಅಷ್ಟರಲ್ಲಿ ಸಾಧನ ಮಗು ಬಂದು ಈ ಕಡೆ ಚಿಕ್ಕಮ್ಮ ನಾನು ಈ ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳ್ತಿದ್ದೆ. ಏನು ಮಾತಾಡ್ತಿದ್ಯಾ ಅಂದಾಗ ಹೌದು ಅಮ್ಮ ಅಪ್ಪ ನನ್ನ ಫೋರ್ಸ್ಫುಲಿ ಕರ್ಕೊಂಡು ಹೋಗ್ತಿದ್ದಾರೆ, ಇಲ್ಲಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಬರೋಲ್ಲ ಅಂತ ಹೇಳಿ ನಾನಂತೂ ಹೋಗಲ್ಲ ಅಂತಿದ್ದಾಗ ಈ ಕಡೆ ತೀರ್ಥ ಮತ್ತು ಸುಮ್ಮನೆ ಕೂಡ ಕೆಳಗಡೆ ಇಳಿದು ಬರ್ತಾರೆ. ಈ ಕಡೆ ಸಾಧನ ಅಂತೂ ನಾನು ತಪ್ಪು ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ ಮಾವ, ನಾನು ಮನೆ ಬಿಟ್ಟು ಹೋಗಲೇಬೇಕಾಗಿದೆ, ಬಿಕಾಸ್ ನನ್ನ ಗಂಡನ ಪ್ರಾಣ ಉಳಿಸ್ಕೋಬೇಕು. ಹಾಗಂತ ನನ್ನಿಂದ ಆಗಿರೋ ತಪ್ಪನ್ನು ಸುಮ್ಮನೆ ಸರಿ ಮಾಡ್ತಿದ್ದಾಳೆ. ನನಗೆ ತುಂಬಾ ಖುಷಿ ಇದೆ. ನಾನು ಬಂದ ಮೇಲೆ ನಿಮ್ಮ ತಂಗಿ ನಿಮ್ಮ ಜೀವನದಿಂದ ಹೊಟ್ಟೋದ್ರು, ಆದರೆ ಈಗ ನಿಮ್ಮ ತಂಗಿ ಜೊತೆ ಒಂದಾಗ್ತಿದ್ದೀರಾ ಅನ್ನೋ ಮಾತು ಕೇಳಿ ನನಗೆ ತುಂಬಾ ಖುಷಿ ಆಯಿತು. ಹಾಗಂತ ನಿಮ್ಮ ಖುಷಿನ ಹಾಳು ಮಾಡೋಕ್ಕೆ ನಾನು ಇಷ್ಟಪಡುವುದಿಲ್ಲ. ಅದಕ್ಕೋಸ್ಕರ ನಾನು ಗಂಡನ ಕರ್ಕೊಂಡು ದೂರದಿಂದ ಹೋಗಿ ಈ ಮನೆ ನೆಮ್ಮದಿ ಖುಷಿನ ನೋಡ್ತೀನಿ ಅಂತ ಹೇಳ್ತಿದ್ದಾರೆ. ಆ ರೀತಿ ಯಾಕಮ್ಮ ಹೆದರ್ಕೋತಿದ್ಯಾ, ಏನೂ ಆಗಲ್ಲ ಅಂತ ಹೇಳ್ತಿದ್ರೆ. ಇಲ್ಲ ಮಾವ ಏನಾಗುತ್ತೆ ಅಂತ ಗೊತ್ತು ಅಂತಿದ್ರೆ. ಈ ಕಡೆ ಜೈ ಅಂತೂ ನಮ್ಮ ಹತ್ರ ಮಾತಾಡ್ತಿದ್ರಲ್ಲ, ನಿಮಗೂ ನಿಮ್ಮ ಸೊಸೆಗೂ ಬುದ್ಧಿ ಬೇಡವಾ ಹೇಳಿ, ನಿಮ್ಮ ಸೊಸೆಗೆ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ಹೇಳ್ತಿದ್ದಾಗೆ ಅದು ಭಾವ ಅಂತ ಸುಮ್ಮನೆ ಬರ್ತಿದ್ದಾಗೆ. ಏನು ನೀನು ಮೊದಲು ಸರಿಯಾಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತ, ಎಲ್ಲನೂ ಕೂಡ ಬದಲು ಮಾಡ್ಬೋದು ಅಂತ ಅನ್ಕೊಂಡ್ಬಿಡಿದ್ಯಾ, ಶುಭ ಬದಲಾದ ಅಂತ ನೀನೇ ಯಜಮಾನಿ ಅಂದ್ಕೊಂಡು ಏನು ಬೇಕೋ ಆ ಡಿಸಿಷನ್ನ ತೊಗೋತಿದ್ಯಾ. ನೀವು ಮತ್ತು ನಿಮ್ಮ ಸೊಸೆ ನಿಮ್ಮ ನಿರ್ಧಾರನ ಬದಲಾಯಿಸಿದ್ರೆ ಮಾತ್ರ ನಾವು ಈ ಮನೇಲಿರೋದು, ಇಲ್ಲ ಅಂದರೆ ನಾವಿಲ್ಲಿಂದ ಹೊರಡ್ತೀವಿ ಅಂತ ಹೇಳ್ತಿದ್ದಾರೆ ಜೈ. ಈ ಕಡೆ ಹಣ ಮರ್ಯಾದೆ ಕೊಟ್ಟು ಮಾತಾಡು ಅಂತಿದ್ರೆ ಏನು ಮರ್ಯಾದೆ ಕೊಟ್ಟು ಮಾತಾಡೋದು, ನಿನ್ನ ಹೆಂಡ್ತಿಗೆ ಮರ್ಯಾದೆ ಕೊಟ್ಟು ಕೆಲಸ ಮಾಡೋಕೆ ಹೇಳು.
ನಿನ್ನ ಹೆಂಡತಿ ಹೇಗೆ ಬೇಕೋ ಹಾಗೆ ಆಡೋದಲ್ಲ, ಅದರಿಂದ ತೊಂದರೆ ಆಗೋದು ನನಗೆ. ನಿಮ್ಗೆ ಗೊತ್ತಿಲ್ವಾಪ್ಪ ಅವತ್ತು ಏನಾಯಿತು ಅಂತ? ನಮ್ಮ ಮನೆ ಮರ್ಯಾದೆ ಹೊರಗಡೆ ಬಂದಿದೆ ಅತ್ತೆಯಿಂದ. ಅತ್ತೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅವಳಿಗೆ. ಅವರು ಅಂದರೆ ರಕ್ತ ದೋಕುಳಿ ಜ್ವಾಲೆ, ಏನೋ ಸಾಮಾನ್ಯ ಅಂತ ಅಂದ್ಕೊಂಡ್ಬಿಡ್ತಾಳೆ. ಏನೇನಾಗುತ್ತೆ ಅನ್ನೋ ನೋವು ಕಷ್ಟ ಎದುರಿಸಿರೋ ನಮಗೆ ಗೊತ್ತು ಅಂತ ಜೈ ಹೇಳ್ತಿದ್ದಾರೆ. ಈ ಕಡೆ ಜಾನು ಕೂಡ ಹೌದು, ನಾನು ಬದಲಾಗ್ಬಿಟ್ನ, ಎಲ್ಲರೂ ಬದಲಾಯಿಸ್ತೀನಿ ಅನ್ನೋ ಭ್ರಮೇಲಿದ್ದಾಳೆ. ನನ್ನೂ ಕೂಡ ಅಂದ್ಲು ಬದಲಾಗ್ಬಿಟ್ನ. ನೋಡಿ ಪಾಪ, ನಾನು ಕೂಡ ಹೇಳ್ತಿದ್ದೀನಿ, ಅದಕ್ಕೆ ಏನಾದರೂ ಮನೆಯಿಂದ ಹೋದರೆ ನಾನು ಕೂಡ ಯಾವುದೇ ಕಾರಣಕ್ಕೂ ಈ ಮನೇಲಿ ಇರೋದಿಲ್ಲ, ಇನ್ನು ಸಾಯೋ ತನಕ ಕೂಡ ಈ ಮನೆಗೆ ವಾಪಸ್ ಬರುವುದಿಲ್ಲ ಅಂತ ಹೇಳ್ತಿದ್ದಾಳೆ. ಯಾಕೆಲ್ಲ ಈ ರೀತಿ ಮಾತಾಡ್ತಿದ್ರ? ಎಲ್ಲವೂ ಕೂಡ ಸರಿ ಹೋಗುತ್ತೆ, ಏನೂ ಕೂಡ ಆಗಲ್ಲ, ಮನೇಲಿ ನೆಮ್ಮದಿ ಇರುತ್ತೆ. ಈ ಮನೆಗೆ ದ್ರೋಹ ದ್ವೇಷ ಬಗ್ಗೆಯವರು ಯಾರು ಕೂಡ ಈ ಮನೇಲಿ ಇರೋದಿಲ್ಲ ಅಂತ ಹೇಳ್ತಿದ್ರೆ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ. ನೀನು ಮಾಡ್ತಿರೋದು ತಪ್ಪು ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತದೆ. ನನ್ನಿಂದಾದ ಹೋದಂಥ ಒಂದು ಪ್ರೀತಿ ವಿಶ್ವಾಸ ಮತ್ತೆ ಮಾವಂಗೆ ಸಿಗುತ್ತೆ ಅಂದರೆ ನನಗೆ ತುಂಬಾ ಖುಷಿ. ಆದರೆ ದ್ವೇಷ ಅನ್ನೋದು ನೀನು ಅಂದ್ಕೊಂಡಾಗಲ್ಲ. ನೀನು ಯಾರಾದರೂ ದ್ವೇಷ ಮಾಡಿದರೆ ತಾನೇ ಗೊತ್ತಾಗುತ್ತೆ ಪಾಪ. ನೀನು ಯಾರನ್ನೂ ಕೂಡ ದ್ವೇಷ ಮಾಡಿಲ್ಲ. ನೋಡಿ ಜೈ, ಸುಮ್ಮನ ದಯವಿಟ್ಟು ಬೈಬಿಡಿ. ಸುಮ್ಮನ ಮಾಡ್ತಿರೋ ಕೆಲಸ ಸರಿಯಾಗೇ ಇದೆ, ಆದರೆ ನಾವಿಲ್ಲಿರೋಕ್ಕಾಗೋದಿಲ್ಲ. ಅತ್ತೆ ದ್ವೇಷ ಏನು ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅಂದರೆ ಆ ರೀತಿ ಏನೂ ಆಗಲ್ಲ ಮಗಳೇ. ನೋಡಿದ್ಯಾ, ನಿನ್ನ ಮನಸ್ಸಲ್ಲೂ ಕೂಡ ಅತ್ತೆನ ಒಪ್ಕೋತಾ ಇದೆಯಾ? ನಿಂದು ಎಂಥ ದೊಡ್ಡ ಮನಸ್ಸು. ಖಂಡಿತ ಅಮ್ಮ ಏನೂ ಆಗೋದಿಲ್ಲ ಅಂತ ಕನ್ವಿನ್ಸ್ ಮಾಡೋಕೆ ಕೇಶವ ಪ್ರಸಾದ್ ಅವರು ಟ್ರೈ ಮಾಡ್ತಿದ್ರೆ. ಈ ಕಡೆ ಇಲ್ಲ, ನಾವಂತೂ ಅವರು ಬರಲಿಲ್ಲ ಅಂದರೆ ಮಾತ್ರ ಇಲ್ಲಿ ಉಳ್ಕೊಳ್ಳೋದು, ಇಲ್ಲ ಇರೋದಿಲ್ಲ ಅಂತ ಗಂಡ ಹೆಂಡತಿ ಹೇಳ್ತಿದ್ದಾರೆ. ಅವರು ಇಲ್ಲಿಗೆ ಬಂದೇ ಬರ್ತಾರೆ ಅಂತ ಹೇಳ್ತಾಳೆ ಸುಮ್ಮನೆ. ತನ್ನ ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಯಿಸುವುದಿಲ್ಲ ಅಂತ ಹೇಳ್ತಿದ್ದಾಳೆ. ಮಾತನ್ನು ಕೇಳಿ ಸಾಧನಾ ಜೈ ಎಲ್ಲರೂ ಕೂಡ ಶಾಕ್ ಆದರೆ, ಈ ಕಡೆ ಕಾತ್ಯಾಯಿನಿ ಅವರು ಆಲ್ರೆಡಿ ಕಾರಲ್ಲಿ ಬಂದು ಒಂದು ಜಾಗದಲ್ಲಿ ನಿಂತು ಸಖತ್ ಖಡಕ್ ಎಂಟ್ರಿ ಕೊಡ್ತಿದ್ದಾರೆ. ನಂತರ ಟ್ವಿಸ್ಟ್ ಕೊಟ್ರೆ ಸಾಧನಾ ತನ್ನ ರೂಮಲ್ಲಿದ್ದಾಳೆ. ಈ ಕಡೆ ಸುಮ್ಮನ ಕೂಡ ಎಂಟ್ರಿ ಕೊಡ್ತಿದ್ದಾಗೆ ಈ ಕಡೆ ಸುಮ್ಮನ, ದಯವಿಟ್ಟು ಸುಮ್ಮನ, ಕಾತ್ಯಾಯಿನಿ ಅತ್ತೆ ಇಲ್ಲಿ ಬಂದರೆ ಖಂಡಿತ ಸುಮ್ಮನೆ ಬಿಡೋದಿಲ್ಲ. ನನ್ನ ಗಂಡನ ಜೀವ ತೆಗೆದು ಬಿಡ್ತಾರೆ, ನನ್ನ ಸಂಸಾರನ ಉಳಿಸ್ಕೊಡು ಸುಮ್ಮನ, ದಯವಿಟ್ಟು ನನಗೆ ತುಂಬಾ ಭಯ ಆಗ್ತದೆ. ಕಾತ್ಯಾಯಿನಿ ಚಿಕ್ಕಮ್ಮ ಏನು ಮಾಡಿಬಿಡ್ತಾರೆ ನನ್ನ ಪುಟ್ಟ ಕುಟುಂಬಕ್ಕೆ ಅಂತ, ದಯವಿಟ್ಟು ಸುಮ್ಮನ, ದಯವಿಟ್ಟು ಅಂತ ಅಂಗಲಾಚಿ ಕೈ ಮುಗಿದು ಕಣ್ಣೀರು ಹಾಕ್ಕೊಂಡು ಕೇಳ್ಕೊಂಡು ಬೇಳ್ಕೂತಿದ್ದಾಳೆ. ಈ ಕಡೆ ಸಾಧನಾ, ಈ ಕಡೆ ಸುಮ್ಮನಾಗೆ ಶಾಕ್ ಆಗ್ತದೆ. ತಕ್ಷಣ ಈ ಕಡೆ ನಗೋಕ್ಕೆ ಶುರು ಮಾಡ್ತಾಳೆ ಸಾಧನಾ. ಈ ಕಡೆ ಮತ್ತೊಂದು ಶಾಕ್ ಸುಮ್ಮನಾಗೆ. ನಂತರ ಚೇರ್ ಮೇಲೆ ಕುತ್ಕೊಂಡು, ಏನು ಈ ರೀತಿಯೆಲ್ಲ ಬೇಡ್ಕೊಂಡು ನಿನ್ನ ನಾಟಕ ಹತ್ಕೊಂಡು ಬೇಡ್ಕೋತೀನಿ ಅಂತ ಅಂದ್ಕೊಂಡಿದ್ಯಾ? ಇದೆಲ್ಲ ನಾನು ಮಾಡಿದ್ದು ನಾಟಕ, ಈ ರೀತಿ ಮಾಡ್ತೀನಿ ಅಂತ ಅಂದ್ಕೊಂಡ್ಯಾ? ಯಾವುದೇ ಕಾರಣಕ್ಕೂ ಇಲ್ಲ. ಅಲ್ಲಾಡಿದ್ದು ಹೊರಗಡೆ ನಾಟಕನೇ, ನಿನ್ನನ್ನು ಸೋಲಿಸ್ಬೇಕು ಅಂತ. ಅವತ್ತೇ ಹೆದರಲಿಲ್ವಂತೆ ಆ ಕಾತ್ಯಾಯಿನಿ ಚಿಕ್ಕಮ್ಮನಿಗೆ. ಆ ಕಾತ್ಯಾಯಿನಿ ಏನೋ ಹುಲಿನ ಸಿಂಹನ ಹೆದರ್ಕೊಳ್ಳೋಕೆ ಯಾವುದೇ ಕಾರಣಕ್ಕೂ ಈ ಸಾಧನ ಯಾರಿಗೂ ಕೂಡ ಹೆದರೋಳು ಅಲ್ಲ, ಬಗ್ಗೋಳು ಅಲ್ಲ ಅಂತ ಹೇಳ್ತಿದ್ರೆ, ನೀನು ನಾಟಕ ಮಾಡಿದೆ ಅಂತ ನನಗೂ ಕೂಡ ತುಂಬ ಚೆನ್ನಾಗೇ ಗೊತ್ತಿತ್ತು ಅಂತ ಸುಮ್ಮನೆ ಹೇಳಿ ಮತ್ತೊಂದು ಬೆಗ್ ಶಾಕ್ ಕೊಡ್ತಾಳೆ ಸಾಧನಾಗ. ಹಾಗಡೆ ಸಾಧನ ಮೇಲೆ ಕೆಂಡ ಕಾರ್ತಿರೋ ಕಾತ್ಯಾಯಿನಿ ಎಂಟ್ರಿ ಆಗೋದ್ರ ಜೊತೆಗೆ ಕತೆಗೆ ಒಂದು ಮಹಾ ತಿರುವು ಸಿಗ್ತಾ ಇದೆ. ಹಾಗಿದ್ರೆ ಆಗಿದ್ದೇನು, ಆಗ್ತಿರೋದೇನು ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿ.